ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಈಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಎಗ್ ಆಮ್ಲೆಟ್ ಮಾಡ್ತಾ ಇದ್ದೀನಿ. 3 ಟೈಪ್ ಆಮ್ಲೆಟ್ ಮಾಡ್ತಾ ಇದ್ದೀನಿ. ಒಬ್ಬರೊಬ್ಬರಿಗೆ ಒಂದೊಂಥರ ಎಲ್ಲರಿಗೂ ಇಷ್ಟ. ನೋಡಿರಿ ಫ್ರೆಂಡ್ಸ್, ಒಂದು 4 ಎಗ್ ತೊಗೊಳ್ತೀನಿ. ಇದಕ್ಕೆ ನಾನು ಏನೇನು ಹಾಕಿ ಮಾಡ್ತೀನಿ ಅಂತ ಹೇಳಿ ನೋಡ್ಕೊಡ್ರಿ ಫ್ರೆಂಡ್ಸ್. ಭಾಳ ಅಂದರೆ ಭಾಳ ಸಿಂಪಲ್ ಇದೆ, ಈಸಿಯಾಗಿ ಮಾಡ್ಕೋಬೋದು. ಈಗ ನೋಡಿ ಫ್ರೆಂಡ್ಸ್, ಯಾರಿಗೆ ಬರೋಂಗಿಲ್ಲ ಈ ಥರ ನೀವು ಟ್ರೈ ಮಾಡಿರಿ. ಸೂಪರಾಗಿ ಚೆನ್ನಾಗಿ ಆಗುತ್ತೆ, ರುಚಿನೂ ಚಲೋ ಆಗುತ್ತೆ. ಈಗ ನಾನು ಆನಿಯನ್ ಕಟ್ ಮಾಡ್ಕೊಂಡಿನಿ. ಈ ಥರ ರೌಂಡ್ ಶೇಪ್ ಒಳಗೆ ಕಟ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಈಗ ಒಂದು 2 ಆನಿಯನ್ ಕಟ್ ಮಾಡ್ಕೊಂಡಿನಿ. ಈರುಳ್ಳಿ, ಇದಕ್ಕೆ ಮತ್ತೊಂದು 2 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿನಿ. ಸ್ಪೈಸಿ ಅಷ್ಟು ಜಾಸ್ತಿ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಖಾರ ಅಷ್ಟಿಲ್ಲ ಹಸಿಮೆಣಸಿನ್ಕಾಯಿ, ಹಾಗಾಗಿ ಒಂದು ದೊಡ್ಡದು 2 ಹಾಕ್ಕೊಂಡಿನಿ. ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸ್ಪ್ರಿಂಗ್ ಆನಿಯನ್ ಹಾಕಿ ನೋಡಿರಿ ಫ್ರೆಂಡ್ಸ್, ಅದರಿಂದ ಟೇಸ್ಟ್ ಹೆಚ್ಚಾಗುತ್ತೆ ರೀ ಇದು ಆಮ್ಲೆಟ್ದು. ಹಾಗಾಗಿ ನಾನು ಸ್ಪ್ರಿಂಗ್ ಆನಿಯನ್ ಹಾಕಿನಿ. ನೀವು ಬೇಕಂದರೆ ಹಾಕಿದ್ರೆ ಹಾಕ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀವು. ಈಗ ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಸಾಲ್ಟ್ ಹಾಕಾಕತ್ತೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ರೀ. ಬ್ರೇಕ್ಫಾಸ್ಟಿಗೆ ರುಚಿಯಾದ ಈ ಥರ ಆಮ್ಲೆಟ್ ಮಾಡ್ಕೊಂಡು ತಿನ್ನಿರಿ ಫ್ರೆಂಡ್ಸ್, ಭಾಳ ಅಂದರೆ ಭಾಳ ಇಷ್ಟ ಆಗುತ್ತೆ. ಈಗ ಚೆನ್ನಾಗಿದು ಮಿಕ್ಸ್ ಮಾಡ್ಕೋಬೇಕ್ರಿ. ಖಾರ ಪುಡಿ ಹಾಕ್ತಾ ಇಲ್ಲ ನಾನು, ಯಾಕಂದರೆ ಇದು ಹಸಿಮೆಣಸಿನ್ಕಾಯಿ ಹಾಕಿದರೆ ಖಾರ ಪುಡಿ ಹಾಕಬಾರ್ದು. ಈ ಥರ ಒಮ್ಮೆ ನೀವು ಮಾಡಿ ನೋಡಿರಿ, ಎಷ್ಟು ಚಲೋ ಆಗುತ್ತೆ ಅಂಥೇಳಿ ನಿಮಗೆ ಮಾಡಿಂದ ನಿಮಗೆ ಗೊತ್ತಾಗುತ್ತೆ ರೀ ಫ್ರೆಂಡ್ಸ್. ಅಷ್ಟು ಟೇಸ್ಟಿ ಆಗುತ್ತೆ, ಅಷ್ಟು ಝಟ್ಪಟ್ಟಾಗಿ ಈ ಥರ ನಾವು ಮಾಡ್ಕೋಬೋದು. ಈಗ ಏನೋ ಬ್ರೇಕ್ಫಾಸ್ಟಿಗೆ ಏನು ಮಾಡಿಕೊಡ್ಬೇಕಂಥೇಳಿ ಅಂದ್ಕೊಂಡಿದ್ರೆ ಈ ಥರ ನಾವು ಸ್ವಲ್ಪ ಮೈಂಡ್ ಓಡಿಸ್ಬೇಕ್ರಿ ನಾವು ಹೆಣ್ಮಕ್ಳು. ಯಾಕಂದರೆ ಅವ್ರಿಗೆ ನಮಗೆ ಏನು ಮಾಡಬೇಕು ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಅಂಥೇಳಿ ಅದೇ ಯೋಚನೆ ಇರುತ್ತೆ ನಮ್ಗೆ. ಈ ಥರ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬ ಖುಷಿ ಆಗ್ತಾರೆ. ಈಗ ನೋಡಿ ಫ್ರೆಂಡ್ಸ್, ನಾನು ಒಂದು ಕಪ್ಲಿಂದ ಹಾಕ್ತಾಯಿದ್ದೀನಿ. ದೋಸೆ ಹಾಕ್ತಾರಲ್ಲ ಆ ಚಮಚಾರಿದು, ಅದರಲ್ಲಿಂದ ಹಾಕಿದರೆ ಸ್ವಲ್ಪ ಈಸಿ ಆಗುತ್ತಾ, ಇಲ್ಲಾಂದರೆ ಕೆಳಗೆ ಅರ್ಧ ಹೋಗುತ್ತಾ ಮೇಲೆ ಅರ್ಧ ಆಗುತ್ತೆ ಅಂಥೇಳಿ ನಾನು ಈ ಥರ ಈ ಚಮಚದಿಂದ ಹಾಕಕ್ಕಾಯ್ತೀನಿ ನೋಡಿ ಫ್ರೆಂಡ್ಸ್. ಸೇಮ್ ದೋಸೆ ಥರ ಹಾಕ್ತಾಯಿದ್ದೀನಿ. ಈಗ ರೌಂಡ್ ಶೇಪು ಆಮ್ಲೆಟ್ ಆಗಿದೆ, ನೋಡ್ಬೋದು ನೀವು. ಈಗ ಇದಕ್ಕೆ ಸ್ವಲ್ಪ ಚೆಕ್ ಮಾಡಿ ಉಲ್ಟಾ ಮಾಡಿಬಿಡಣ್ರಿ ಫ್ರೆಂಡ್ಸ್. ಈಗ ನೋಡಿರಿ, ಸ್ವಲ್ಪ ಒತ್ತಿ ಸ್ವಲ್ಪ ಇದು ಬೇಕ್ ಮಾಡ್ಬೇಕ್ರಿ ಇದಕ್ಕೆ. ಯಾಕಂದರೆ ಕೆಳಗೆ ಹಸಿ ಇರ್ತೈತೆ, ಇಲ್ಲಾಂದರೆ ಸ್ಮೆಲ್ ಬರ್ತೈತ್ರಿ, ಒಂಥರ ಹಸಿ ಸ್ಮೆಲ್. ಹಾಗಾಗಿ ಸ್ವಲ್ಪ ಈ ಥರ ನಾವು ಕಟ್ ಹಾಕ್ಕೋಬೇಕು, ಎಲ್ಲೂ ಹಸಿ ಇರಂಗಿಲ್ಲ. ಇದು ಆಮ್ಲೆಟ್ ಈ ಥರ ನೀವು ಮಾಡ್ಕೊರಿ, ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ. ಟೇಸ್ಟ್ ಕೂಡ ಹೆಚ್ಚುತ್ತೆ ರೀ ಈ ಥರ ನಾವು ಮಾಡಿದರೆ, ಹಸಿ ಇರಂಗಿಲ್ಲಲ್ಲ. ಈಗ ಚಪಾತಿ ನಾನು ಮಾಡಿದ್ದೆ. ಈ ಥರ ನಾನು ಚಪಾತಿ ಮೇಲೆ ಆಮ್ಲೆಟ್ ಮೇಲೆ ಈ ಥರ ನಾವು ಚಪಾತಿ ಹಾಕಿ ಮಕ್ಕಳಿಗೆ ಟಿಫಿನ್ ಬಾಕ್ಸ್ನಲ್ಲಿ ಈ ಥರ ನಾವು ಕೊಟ್ಟರೆ ಭಾಳ ಅಂದರೆ ಭಾಳ ಖುಷಿ ಆಗ್ತಾರೆ. ಎಲ್ಲ ಟಿಫಿನ್ ಬಾಕ್ಸ್ ಖಾಲಿ ಮಾಡಿ ಬರ್ತಾರೆ ನೋಡಿ ಫ್ರೆಂಡ್ಸ್. ಅಷ್ಟು ಚಲೋ ರೀ ಇದು, ಹೆಲ್ತ್ಗೂ ಒಳ್ಳೆಯದು. ಈ ಥರ ಚಪಾತಿ ಒಳಗೆ ಮಾಡ್ಬೋದು. ಈಗ ನೋಡಿ ಫ್ರೆಂಡ್ಸ್, ಒಂದು ಟೈಪ್ ಆಯಿತು. ಈಗ ಇನ್ನೊಂದು ಟೈಪ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಒಬ್ರಿಗೆ ಒಂದೊಂದು ಥರ ಇಷ್ಟ ರೀ. ಈಗ ನನ್ನ ಮಗಳಿಗೆ ರೀ ಇದು, ಅಂದರೆ ದೊಡ್ಡ ಚಪಾತಿ ಹಾಕಿದರೆ ಆಕಿ ತಿನ್ನಂಗಿಲ್ಲ. ಈ ಥರ ಆಕಿಗ ತುಕಡಿ ಮಾಡಿ ಚಪಾತಿ ಹಾಕಿ ಆಮ್ಲೆಟ್ ಮಾಡಿಕೊಟ್ರೆ ಆಕಿ ತಿಂತಾಳ್ರಿ, ಇಲ್ಲಾಂದರೆ ತಿನ್ನಂಗಿಲ್ಲ. ಒಬ್ರೊಬ್ರಿಗೆ ಒಂದೊಂದು ಥರ ಇಷ್ಟ ನೋಡಿರಿ ಫ್ರೆಂಡ್ಸ್. ಈ ಥರ ನಾನು ಮಾಡಾಕತ್ತೀನಿ. ಈಗ ನೋಡಿರಿ, ಈ ಥರ ಆಮ್ಲೆಟ್, ಇದು ಒಂಥರ ಟೈಪ್ ಆಮ್ಲೆಟ್ ರೀ. ಈಗ ಮಗಳಿಗೆ ಅಂಥೇಳಿ ಈ ಥರ ಮಾಡ್ಕೊಡಕತ್ತೀನಿ ರೀ ಲಂಚ್ ಬಾಕ್ಸ್ಗೆ. ಮತ್ತು ನಾನು ಚಿತ್ರಾನ್ನನೂ ಮಾಡಿದ್ದೆ, ಮಸಾಲ ರೈಸ್ ಮಾಡಿದ್ದೆ. ಅದು ನಾನು ಮತ್ತು ಹಸ್ಬೆಂಡ್ ಅದು ತಿನ್ಕೊತೀವಿ ರೀ. ಮಕ್ಕಳಿಗೆ ಚಿತ್ರಾನ್ನ ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ, ಹಾಗಾಗಿ ಅವ್ರಿಗೆ ಚಿತ್ರಾನ್ನ ಬ್ಯಾಡ ಅಂದರು ಈ ಥರ ಆಮ್ಲೆಟ್ ಮಾಡಿಕೊಡಕತ್ತೀವಿ ನೋಡಿರಿ ಫ್ರೆಂಡ್ಸ್. ಇದು ಒಂದು ರೆಡಿ ಆಯಿತು. ಮತ್ತು ಇನ್ನೂ ಒಂದು ಟೈಪ್ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಸಾದಾ ರೀ ಇದು ಆಮ್ಲೆಟ್. ಇದು ಮಗನಿಗೆ ರೀ, ಆತ ರೊಟ್ಟಿನೂ ಬೇಡ ಮತ್ತು ಯಾವ ಥರನೂ ಬೇಡ, ಸಿಂಪಲ್ ಮಾಡಿಕೊಡು ಮಮ್ಮಿ ಅಂತಂದ. ಬ್ರೆಡ್ನಲ್ಲಿ ತಿನ್ಕೊತಾನೆ ರೀ ಆತ. ನೋಡಿರಿ ಫ್ರೆಂಡ್ಸ್, ಒಬ್ರೊಬ್ರದ್ದು ಥರ ಆಮ್ಲೆಟ್ ರೀ. ಅವ್ರಿಗೆ ಯಾವ ಥರ ಹೇಳ್ತಾರ ಆ ಥರ ಮಾಡಿಕೊಟ್ರೆ ಸ್ವಲ್ಪ ತಿಂತಾರೆ, ಇಲ್ಲಾಂದರೆ ಉಳಿಸ್ಕೊಂಬಂದ್ಬಿಡ್ತಾರೆ ಪಾಪ. ಅವ್ರಿಗೋಸ್ಕರ ನಾವು ಮಾಡಿರ್ತೀವಿ, ಜಲ್ದಿ ಎದ್ದು ಹೋಗ್ತಾರೆ, ಏನು ಊಟ ಮಾಡ್ಲಾರ್ದಂಗೆ, ಚಹಾ ಕುಡಿಯಂಗಿಲ್ಲ, ಏನಿಲ್ಲ. ಹಾಗೆ ಸ್ವಲ್ಪ ನೀರು ಕುಡಿದು ಈ ಥರ ಹೋಗಿಬಿಡ್ತಾರೆ ಮಕ್ಕಳು ಸ್ಕೂಲ್ಗೆ. ಈಗ ನೋಡಿ ಫ್ರೆಂಡ್ಸ್, ಇದು ಒಂಥರ ಆಮ್ಲೆಟ್ ರೆಡಿಯಾಗಿದೆ. ಮತ್ತು ಬ್ರೆಡ್ನಲ್ಲಿ ಈ ಥರ ಆಮ್ಲೆಟ್ ಕೊಡ್ತೀನಿ. ಈಗ ನೋಡಿರಿ, ನಾವು ಚಿತ್ರಾನ್ನ ಮಾಡಿದ್ವಿ, ಎಲ್ಲರದ್ದು ನಾಷ್ಟ ಎಲ್ಲ ಆಯ್ತು ಫ್ರೆಂಡ್ಸ್. ಮಕ್ಕಳನ್ನ ಸ್ಕೂಲ್ಗೆ ಹೋದರು. ಈಗ ನಾನು ಸ್ವಲ್ಪ ಚಿತ್ರಾನ್ನ ಇತ್ತು, ಈ ಥರ ನಾನು ಸ್ವಲ್ಪ ತವಾದ ಮೇಲೆ ಫ್ರೈ ಮಾಡಾಕತ್ತೀನಿ ನೋಡಿ ಫ್ರೆಂಡ್ಸ್. ತಣ್ಣಗಾಗ್ಬಿಟ್ಟಿತ್ತು ಅದು. ಈ ಥರ ನಾನು ಸ್ವಲ್ಪ ಫ್ರೈ ಮಾಡಿ, ಬೆಳಗ್ಗೆ ನನಗೆ ಜಾಸ್ತಿ ನಾಷ್ಟ ಹೋಗಲ್ರಿ, ಹಾಗಾಗಿ ನಾನು ಇಷ್ಟು ಮಾಡ್ಕೊಂಡೀನಿ.
ಎಲ್ಲರದು ನಾಷ್ಟ ಆಯಿತು, ಎಲ್ಲರೂ ಹೋದರು. ಮತ್ತು ಹಸ್ಬೆಂಡ್ ಸ್ವಲ್ಪ ಇಲ್ಲೇ ಹೊರಗಡೆ ಹೋದರು, ಬರ್ತೀನಿ ಅಂತ ಹೇಳ್ಯಾರ. ಮತ್ತು ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ನಂದು ನಾಷ್ಟ ಮಾಡಿ ಸಿಗ್ತೀನಿ ರೀ ಫ್ರೆಂಡ್ಸ್. ಈಗ ನೋಡಿರಿ ನಂದು ನಾಷ್ಟ ಎಲ್ಲ ಆಯಿತು. ಈಗ ನಾನು ಚಹಾ ಮಾಡಾಕತ್ತೀನಿ. ಹಸ್ಬೆಂಡ್ ಬಂದರು ಈಗ ನನಗೆ ಮತ್ತು ಹಸ್ಬೆಂಡ್ಗೆ, ಮತ್ತು ಹಸ್ಬೆಂಡ್ ಫ್ರೆಂಡ್ ಬಂದಿದ್ದರು ಅವ್ರಿಗೆ. ಹಾಗಾಗಿ ನಾನು 3 ಕಪ್ ಚಹಾ ಮಾಡಾಕತ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಒಂದು 2 ಚಮಚ ಸಕ್ಕರೆ ಮತ್ತು ಒಂದು 2 ಚಮಚ ಚಹಾ ಪುಡಿ ರೀ, ಇಷ್ಟು ಹಾಕಿ ನೋಡಿ ಫ್ರೆಂಡ್ಸ್. ಇದು ನಾವು ಜಲ್ದಿನ ಈ ಥರ ಸ್ಟವ್ ಯಾವಾಗ ನಮ್ಮದು ಏನಾರ ಸ್ಟವ್ ಮೇಲೆ ಏನಾರು ಬಿದ್ದರೆ ಆವಾಗಲೇ ನಾವು ಕ್ಲೀನ್ ಮಾಡ್ಕೋಬೇಕ್ರಿ. ಹಂಗಂದ್ರೆ ಸ್ವಚ್ಛಾಗಿರುತ್ತೆ ರೀ ಕೌಂಟರ್ ಟಾಪ್. ಸ್ಟವ್ನು ಕ್ಲೀನ್ ಇರ್ತಾ ಮತ್ತು ನಮ್ಗೆ ಸ್ವಲ್ಪ ತೊಂದರೆನೂ ಆಗಲ್ಲ ರೀ. ಈ ಥರ ಕ್ಲೀನ್ ಮಾಡ್ಕೊತಿರ್ಬೇಕು ನಾವು. ಈಗ ನೋಡಿರಿ ಚಾನು ರೆಡಿ ಆಗಿದೆ. ನಮ್ಗೆ ಫಸ್ಟ್ ಕೌಂಟರ್ ಟಾಪ್ ಕ್ಲೀನ್ ಇರಬೇಕು ರೀ. ಕ್ಲೀನ್ ಇಲ್ಲ ಅಂದರೆ ಒಂಥರ ಹೆಡ್ಡೇಕ್ ಆಗಿಬಿಡುತ್ತೆ. ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಂಗಿಲ್ಲ ನಮ್ಗೆ. ಸ್ವಲ್ಪ ಕ್ಲೀನ್ ಇದ್ರೇನ ನೀವು ನೋಡಿರಬೇಕು, ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್ ಅಡುಗೆ ಮಾಡೋ ಮುಂದೆ. ನನಗಂದ್ರು ಅಡುಗೆ ಮಾಡೋತ್ನಾಗ ಸ್ವಲ್ಪ ಕ್ಲೀನ್ ಇದ್ದರೆ ನನಗೆ ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ತಾ, ಇಲ್ಲಾಂದ್ರೆ ಒಂಥರ ಬೇಜಾರಾಗುತ್ತೆ ರೀ. ಈಗ ಅವ್ರಿಗೆ ಹೋಗಿ ಕೊಡ್ತೀನಿ ರೀ ಹೊರಗಡೆ, ಹಸ್ಬೆಂಡ್ಗೆ ಮತ್ತು ಅವ್ರ ಫ್ರೆಂಡ್ಗೆ. ಆಮೇಲೆ ನಾನು ಚಹಾ ಕುಡಿತೀನಿ ರೀ ಫ್ರೆಂಡ್ಸ್. ಸ್ವಲ್ಪ ಹೊರಗಡೆನೇ ಹೋಗೋದಿದ್ರೆ ನಾನು ಅಲ್ಲಿಂದ ಶೇರ್ ಮಾಡ್ಕೊತೀನಿ. ಈಗ ನೋಡಿರಿ ಫ್ರೆಂಡ್ಸ್, ನಮ್ಮದು ನಾಷ್ಟ ಚಹಾ ಎಲ್ಲ ಆಯಿತು. ಈಗ ನಾವು ಸ್ವಲ್ಪ ಹೊರಗೆ ಸೈಡು ಮಾರ್ಕೆಟ್ ಬಂದೀವಿ ಶಾಪಿಂಗ್ ಅಂತೇಳಿ. ಇಷ್ಟು ದಿನ ಆದಮೇಲೆ ಹಸ್ಬೆಂಡ್ ನನಗೆ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ದಿನ ಆಗಿತ್ತು ರೀ, ಬಂದಿದ್ದೇ ಇಲ್ಲ ನಾವು ಶಾಪಿಂಗ್ಗೆ. ಈಗ ಇದು ಗಗನ್ ಮಹಲ್ ನೋಡಿರಿ ಫ್ರೆಂಡ್ಸ್, ಒಂದಿನ ಇಲ್ಲಿ ಬಂದರೆ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಅಂದರೆ ಇಲ್ಲಿ ಚಾಟ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ರೀ, ಭಾಳ ಮಸ್ತ್ ಇರುತ್ತೆ. ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ನಾವು ಹೋಗ್ತಾ ಇದ್ದೀವಿ. ಈಗ ನಾವು ಇದು ಬಾರಾಕಮಾನ್ ರೀ, ಇದು ಇಲ್ಲಿನ ನಾನು ಶೇರ್ ಮಾಡ್ಕೊಂಡಿಲ್ಲ ರೀ. ಇದನ್ನು ಪ್ಲೇಸ್ ಮಸ್ತ್ ಐತ್ರಿ. ಈಗ ನೋಡಿ ಫ್ರೆಂಡ್ಸ್, ನಾನು ಮತ್ತು ಹಸ್ಬೆಂಡ್ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ. ಅದು ಸ್ವಲ್ಪ ಶಾಪಿಂಗೂ ಇತ್ತು ನಂದು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಏನು ಶಾಪಿಂಗ್ ಮಾಡ್ತೀನಿ ಅಂಥೇಳಿ. ನಿಮ್ಗೆ ಇವತ್ತು ಬ್ಲಾಗ್ನಲ್ಲಿ ಸಿಗುತ್ತೆ ರೀ ಫ್ರೆಂಡ್ಸ್, ನೋಡಿರಿ ನೀವು. ಈಗ ನಾವು LBS ಮಾರ್ಕೆಟ್ ಹೋಗ್ತಾ ಇದ್ವಿ, ಗಾಂಧಿ ಚೌಕ್ಗೆ. ಅಲ್ಲೇ ಇದು ಎಲ್ಲ ಥರ ಸ್ಟೇಷ್ನರಿ ಸಾಮಾನು ಎಲ್ಲ ಸಿಗುತ್ತೆ ರೀ ಅವ್ರ ಹತ್ರ. ಸುಗಂಧಿ ಶಾಪಿಗೆ ಹೋಗ್ತಾ ಇದ್ದೀನಿ ನಾನು. ಎಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ ಮತ್ತೆಲ್ಲ ಚೆನ್ನಾಗಿ ಸಿಗ್ತಾವ್ರಿ. ಹಾಗಾಗಿ ನಾನು ಏನಾರ ತೊಗೋಬೇಕಂದ್ರೆ ಅಲ್ಲೇ ಹೋಗ್ತೀನಿ ರೀ ಫ್ರೆಂಡ್ಸ್ ನಾನು. ಈಗ ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ, ಮತ್ತು ಅದು ಶಾಪನ್ನೇ ತೋರಿಸ್ತೀನಿ ಯಾವ ಥರ ಇದೆ ಅಂಥೇಳಿ. ಈಗ ನೋಡಿ ಫ್ರೆಂಡ್ಸ್, ಇದು ಸುಗಂಧಿ ರೀ, ಇದು ಸ್ಟೇಷ್ನರಿ ಶಾಪ್ ರೀ ಇದು. ಇಲ್ಲೇ ನಾವು ಯಾವಾಗಲೂ ಇದೇ ಶಾಪ್ಗೆ ಬರ್ತೀನಿ ಫ್ರೆಂಡ್ಸ್ ನಾನು. ಈಗ ನೋಡಿರಿ, ನನಗೆ ಏನು ಬೇಕು ಅದು ನಾನು ತೊಗೊಂಡಿಂದ ನಾನು ಏನು ಶಾಪಿಂಗ್ ಮಾಡೀನಿ ಅಂಥೇಳಿ ಈ ಬ್ಲಾಗ್ನಲ್ಲಿ ನಾನು ತೋರಿಸ್ಕೊಟ್ಟಿಲ್ಲ ರೀ ನಿಮಗೆ. ಮುಂದಿನ ಬ್ಲಾಗ್ನಲ್ಲಿ ನೋಡೋಣ ರೀ ಫ್ರೆಂಡ್ಸ್. ಈಗ ನೋಡಿರಿ, ನಾನು ತೋರಿಸಿದ್ರು, ಬಟ್ ನನಗೆ ಇದು ಲೈಕ್ ಆಗಿಲ್ಲ. ನಾನು ಕೇಳಿದ್ದೆ ಬೇರೆ, ಅವ್ರು ಕೊಟ್ಟಿದ್ದೆ ಬೇರೆ. ಹಾಗಾಗಿ ನಾನು ನೋಡಕತ್ತೀನಿ ಫ್ರೆಂಡ್ಸ್, ಯಾವತ್ತು ತೊಗೋಬೇಕಂಥೇಳಿ ನನಗೂ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟಿದ್ರಿ. ಹಾಗಾಗಿ ಕನ್ಫ್ಯೂಷನ್ ಆದರೆ ಅದು ತೊಗೊಳಕ್ಕೂ ಇಷ್ಟ ಆಗಲ್ಲ. ಈಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಫ್ರೂಟ್ಸ್ ತೊಗೊಂಡಿವಿ. ಇಲ್ಲೇ ನೋಡಿರಿ, ಇದು ಎಲ್ಲ ಕಿಚನ್ ಐಟಮ್ಸ್ ಎಲ್ಲ ಇಲ್ಲಿ ಸಿಗ್ತಾವ್ರಿ ಫ್ರೆಂಡ್ಸ್. ಈಗ ನಮ್ಮದು ಎಲ್ಲ ಶಾಪಿಂಗ್ ಮುಗೀತ್ರಿ. ಈಗ ನಾವು ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್, ನಾನು ಮತ್ತು ನಮ್ಮ ಹಸ್ಬೆಂಡ್. ಈಗ ಸ್ವಲ್ಪ ಯಾಕಂದರೆ ಭಾಳ ಬಿಸಿಲಿತ್ತು, ಹಾಗಾಗಿ ನಾವು ಸ್ವಲ್ಪ ಸೋಡಾ ಕುಡಿಯಾಕತ್ತೀವಿ ರೀ. ಹಸ್ಬೆಂಡ್ಗೆ ಬ್ಲೂಬೆರಿ ಇಷ್ಟ ಆಗುತ್ತೆ, ನನಗೆ ಕಾಲಕಟ್ಟ ನಾನು ತೊಗೊಂಡಿದ್ದೆ. ಇವರು ಭಾಳ ಅಂದರೆ ಭಾಳ ಟೇಸ್ಟಿಯಾಗಿ ಮಾಡ್ತಾರೆ ಇವರು ಸೋಡಾ. ಯಾವಾಗಲೂ ನಾವು ಬಂದರೆ ಇಲ್ಲೇ ಎಂಜಾಯ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ಹಿಂಗೆ ತೋರಿಸ್ತೀನಿ ರೀ, ಬ್ಲೂಬೆರಿ ಯಾವ ಥರ ಇರುತ್ತೆ, ಕಾಲಕಟ್ಟ ಯಾವ ಥರ ಇರುತ್ತೆ. ಇದು ನಾನು ತೊಗೊಂಡಿದ್ದು ಕಾಲಕಟ್ಟ, ಹಸ್ಬೆಂಡ್ ತೊಗೊಂಡಿದ್ದು ಬ್ಲೂಬೆರಿ. ನೋಡಿರಿ ಫ್ರೆಂಡ್ಸ್, ಈ ಥರ ಲಿಂಬೆ ಹಣ್ಣು ಕೊಡ್ತಾರೆ ಅವರು, ಇದು ಕಾಲ ನಮಕ್ ಹಚ್ಚಿ. ಈಗ ನೋಡಿರಿ ಎಷ್ಟು ಸೂಪರ್ ಆಗೈತಿ. ಇದು ಲಿಂಬೆಹಣ್ಣು ಹಾಕಿಂದ ಕುಡಿದ್ರೆ ಟೇಸ್ಟ್ನ ಬೇರೆ ಆಗುತ್ತೆ. ಈಗ ನೋಡಿರಿ, ವಿಶಾಲ್ ಮಾಡಿ ಬಂದೀವಿ. ನಾವು ಸ್ವಲ್ಪ ಮೊನ್ನೆ ಶಾಪಿಂಗ್ ಬಂದಾಗ ಅದು ಆಯಿಲ್ ಹಾಕೋದು ತೊಗೊಂಡಿದ್ದೆ, ಹಾಗಾಗಿ ಸ್ವಲ್ಪ ಚೇಂಜ್ ಮಾಡೋಕ್ಕೆ ಬಂದೀನಿ ರೀ ಇಲ್ಲಿ. ಈಗ ನೋಡಿ ಫ್ರೆಂಡ್ಸ್, ನಮ್ಮದೇನು ಚಿಕ್ಕ ಶಾಪಿಂಗ್ ಇತ್ತು, ಹಾಗಾಗಿ ನಾನು ಜಾಸ್ತಿ ಏನು ತೊಗೊಂಡಿಲ್ಲ. ಈಗ ನಾವು ಹೊರಡ್ತಾ ಇದ್ದೀವಿ ರೀ ಮನೆಗೆ, ನೋಡ್ಬೋದು ನೀವು. ನಮ್ಮದೆಲ್ಲ ಶಾಪಿಂಗ್ ಮುಗೀತು, ಹಸ್ಬೆಂಡ್ ಮತ್ತು ನಾವು ಬಂದಿದ್ವಿ.
ಈಗ ಸ್ಕೂಲಿಂದ ಕರ್ಕೊಂಬರ್ಬೇಕು ಮಕ್ಕಳಿಗೆ, ಮತ್ತು ಲೇಟೂ ಆಗಿಬಿಟ್ಟಿತ್ತು. ಹಾಗಾಗಿ ನಮ್ಮದು ಸ್ವಲ್ಪ ಎಲ್ಲ ಶಾಪಿಂಗ್ ಆಯಿತು. ಏನೇನು ತೊಗೋಬೇಕು ಇವತ್ತಂತರೂ ಶೇರ್ ಮಾಡೋಕ್ಕಾಗಲ್ರಿ ನಾನು ಏನು ಶಾಪಿಂಗ್ ಮಾಡೀನಿ ಅಂಥೇಳಿ. ಮುಂದಿನ ನೆಕ್ಸ್ಟ್ ಬ್ಲಾಗ್ನಲ್ಲಿ ನೋಡೋಣ. ಯಾಕಂದರೆ ಫುಲ್ ಟೈರ್ಡ್ ಆಗಿಬಿಟ್ಟಿದ್ರಿ. ಈಗ ಬಿಸಿಲು ನೋಡಿದರೆ ನಿಮ್ಗೆ ಗೊತ್ತಾಗ್ತಿರ್ಬೋದು. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಹೊಸ ಅಡುಗೆ ಅಂತೂ ಇವತ್ತು ಜಾಸ್ತಿ ಏನು ತೋರಿಸ್ಕೊಟ್ಟಿಲ್ಲ ನಿಮಗೆ. ಮತ್ತು ನಿಮ್ಗೆ ಅಕ್ಕನ ಜೊತೆ ನಾಳೆ ಹೊಸ ಬ್ಲಾಗ್ ಸಿಗುತ್ತೆ ಅಂದ್ಕೊಂಡಿನಿ ನಾನು. ನೋಡೋಣ ಫ್ರೆಂಡ್ಸ್, ನಾನು ಟ್ರೈ ಮಾಡ್ತೀನಿ ಆದಷ್ಟು. ಯಾಕಂದರೆ ಅವ್ರಿಗೆ ಹೇಳಿ ನಾನು ನೋಡೋಣ ಅಕ್ಕ ಇವತ್ತು ಅಡುಗೆ ನಾವು ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀವಿ. ಬಟ್ ಅವರು ಊರಿಗೆ ಹೋದರು. ಹಾಗೆ ನಾಳೆ ಖಂಡಿತವಾಗಿ ನಿಮ್ಮ ಜೊತೆ ಅಕ್ಕನ ಜೊತೆ ನಾನು ಒಳ್ಳೆ ಬ್ಲಾಗ್ ತೊಗೊಂಬರ್ತೀನಿ ನಿಮಗೆ. ನೋಡೋಣ ಅದು ನಾನು ಏನು ಅಡುಗೆ ಮಾಡ್ತೀನಿ ಅಂಥೇಳಿ. ನೀವು ನೋಡಿರಿ ಫ್ರೆಂಡ್ಸ್, ನಾಳೆ ರುಚಿಯಾದ ಅಡುಗೆ ಸಿಗುತ್ತಾ. ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ. ಬಾಯ್. ಈ ಥರ ವ್ಯೂ ಮತ್ತು ಈ ಥರ ದೃಶ್ಯ ನೋಡೋಕ್ಕಂತೂ ತುಂಬ ಖುಷಿಯಾಗುತ್ತಾ. ನೋಡಿರಿ ಫ್ರೆಂಡ್ಸ್, ಈ ಥರ ನನಗೆ ಕ್ಲೈಮೇಟು ಮತ್ತು ಈ ಥರ ತಂಪಾದ ಗಾಳಿ ಬೈಕ್ ಮೇಲೆ ಹೋಗ್ತಿರ್ಬೇಕಾದ್ರೆ ನನಗೆ ಭಾಳ ಅಂದರೆ ಭಾಳ ಖುಷಿಯಾಗುತ್ತಾ. ಯಾಕಂದರೆ ಗಾಳಿ ಈಗ ಹೋಗ್ತಾ ಇರಬೇಕಂದ್ರೆ ಎಷ್ಟು ಚಲೋ ಗಾಳಿ ಬರ್ತಾಯಿದೆ. ಈ ಥರ ನನಗೆ ಕ್ಲೈಮೇಟ್ ಇದ್ದರೆ ತುಂಬ ಖುಷಿಯಾಗುತ್ತಾ. ಸ್ವಲ್ಪ ಮಳೆ ಆಯಿತು, ಹಾಗಾಗಿ ಸ್ವಲ್ಪ ಕ್ಲೈಮೇಟನ್ನು ಚೇಂಜ್ ಆಗೈತೆ. ಮೋಡ ಒಂಥರ ಚೇಂಜ್ ಆಗೈತೆ ರೀ, ಕಪ್ಪು ಕಾಣಿಸ್ತಿರ್ಬೋದು ನಿಮ್ಗೆ. ಇದು ಕೊಬ್ಬಿನ ತೋಟ ನೋಡ್ರಿ ಫ್ರೆಂಡ್ಸ್. ಈ ಥರ ತೋಟ ಅದು ನೋಡೋಕ್ಕೆ ನನಗೆ ಅಂತೂ ಗ್ರೀನ್ರಿ ಅಂದರೆ ತುಂಬ ಇಷ್ಟ, ತುಂಬ ಪ್ರೀತಿ. ಹಾಗಾಗಿ ನೋಡ್ರಿ ಫ್ರೆಂಡ್ಸ್, ಈ ಥರ ನಾನು ಶೇರ್ ಮಾಡ್ಕೊಂಡು ನಿಮ್ಮ ಜೊತೆ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.